ಜೋಗಿಹಳ್ಳಿ ರೈಲು ನಿಲ್ದಾಣ ತಪಾಸಣೆ ಹೋಗ್ತಿದೆ. ಇದಾದ ಮೇಲೆ ನಾನು ಚಿಕ್ಕನಹಳ್ಳಿ ಮತ್ತು ಜೋಗಿಹಳ್ಳಿ ಶಿರಾ ಇತರ ತುಮಕೂರು ದಾವಣಗೆರೆ ಅಲ್ಲೂ ಕೂಡ ನಾನು ಇದು ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಅಲ್ಲೂ ಕೂಡ ಹೋಗಿ ಆ ಕೆಲಸನ ಪ್ರಾರಂಭ ಮಾಡ್ತಾಯಿದ್ದೀವಿ. ನನಗನ್ನಿಸ್ತದೆ ಬಹುದಿನದ ನಿಮ್ಮ ರಾಯದುರ್ಗ ತುಮಕೂರು ದಾವಣಗೆರೆ 100ಕ್ಕೆ 100 ಕೆಲಸ ಪ್ರಾರಂಭವಾಗಿರ್ತಕ್ಕಂಥ ನಿದರ್ಶನ ಇದೆ. ಇನ್ನೊಂದು 5-6 ROBಗಳಿಗೆ ಜಾಗನ ಅಕ್ವಿಜೇಷನ್ ಮಾಡಬೇಕಾಗಿದೆ. ಅದು ಜನರ ಬೇಡಿಕೆ ಮೇಲೆ ಆಗಿರ್ತಕ್ಕಂಥದ್ದು ತುಮಕೂರು ದಾವಣಗೆರೆದು. ಅದು ಕೂಡ ಅಕ್ವಿಜೇಷನ್ ಮಾಡೋದಕ್ಕೆ ಚಿತ್ರದುರ್ಗದ DC ಅವರು ಆಸಕ್ತಿ ವಹಿಸ್ಕೊಂಡಿದ್ದಾರೆ. ನಾನು ಭಾನುವಾರ ಅಲ್ಲಿ ಹೋಗ್ತಾ ಇದ್ದೀನಿ. ಭಾನುವಾರ ಅಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ಕೂಡ ಅಲ್ಲಿ 2 ಮೇಲ್ಸೇತುವೆಗಳನ್ನ ಫೌಂಡೇಶನ್ ಹಾಕಿ ಅದು ಕೂಡ ಕೆಲಸ ಶುರು ಮಾಡ್ತಾಯಿದ್ದೆ. ನನಗನ್ನಿಸ್ತದೆ ರಾಜ್ಯಾದ್ಯಂತ ಭಾರತೀಯ ರೈಲ್ವೆ ಪ್ರಾಯಶಃ ಕರ್ನಾಟಕದಲ್ಲಿರ್ತಕ್ಕಂಥ ಮೇಲ್ಸೇತುವೆ ಕೆಳಸೇತುವೆಗಳ ಒಂದು ರೀತಿ ಫಾರ್ಫುಟ್ಟಲ್ಲಿ ಈ ಕೆಲಸಗಳು ನಡೀತಾ ಇದೆ. ರಾಯದುರ್ಗ ತುಮಕೂರು ದಾವಣಗೆರೆ ಕೂಡ ನಮ್ಮ ಅವಧಿಯಲ್ಲೇ ಮುಗಿಸ್ಬೇಕು ಅನ್ನೋದು ನನ್ನ ಸಂಕಲ್ಪ ಇದೆ. ರಾಜ್ಯ ಸರ್ಕಾರ ತುಮಕೂರಿನಲ್ಲಿ ಚಿಪ್ಟೂರನ್ನು ಹೊರತುಪಡಿಸಿ ಬಾಕಿ ಎಲ್ಲವನ್ನು ಕೂಡ ಮಾಡಿದೆ ಅನ್ನೋ ಮಾಹಿತಿ ಸಿಕ್ತು. ನಾನು ತಕ್ಷಣವೇ ಸುರೇಶ್ ಗೌಡ್ರು ಕಾರ್ನಲ್ಲಿ ಬರಬೇಕಾದ್ರೆ ಜಿಲ್ಲಾಧಿಕಾರಿಗಳು ಮಾತಾಡಿದೆ. ಅದು ಸ್ವಲ್ಪ ಇದಾಗಿರ್ಬೋದು ಸರ್, ನಾನು ರಜಾ ಇದ್ದೀನಿ. ಸೋಮವಾರ ದಿನ ನಾನು ಡ್ಯೂಟಿಗೆ ಬರ್ತಾಯಿದ್ದೀನಿ. ನೆಕ್ಸ್ಟ್ ಲಿಸ್ಟ್ನಲ್ಲಿ ಅದನ್ನು ಸೇರಿಸಿ ಅನೌನ್ಸ್ ಮಾಡ್ತೀವಿ ನಮ್ಮ ಅಂತ ಹೇಳಿದೆ. ನಾವು ಬರ ಪರಿಹಾರಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧ್ಯಯನ ಮಾಡಿದಂಥ ಜನ ಅಧಿಕಾರಿಗಳು ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಅದನ್ನು ಏನೇನಾಗಿದೆ ವಾಸ್ತವಾಂಶ ತಿಳಿಸಿದ್ರೆ ಭಾರತ ಸರ್ಕಾರನೂ ಕೂಡ ಒಂದು ಟೀಮ್ ಕಳಿಸ್ಕೊಡ್ತದೆ. ಬೇರೆ ರಾಜ್ಯಗಳಿಗೆ ಯಾವ ರೀತಿ